ನಮ್ಮ ಟ್ರಾವೆಲ್ ಗೈಡ್ ಜೊತೆ ಒಂದು ಚಿಕ್ಕ ಸಂದರ್ಶನ ಮಾಡಿದ್ವಿ. ಚಿಕ್ಕ ವಯಸ್ಸಲ್ಲಿ ನೀವು ಎಲ್ಲಾದರೂ ಇಲ್ಲಿ ದಾರಿ ತಪ್ಪಿದ್ರಾ? ನಾವು ತಪ್ಪಲೇ ಇಲ್ಲ. ನಾವು ನಮ್ಮ ಅಜ್ಜಿನ ಕಾಲದಿಂದ ನಮ್ಮ ಅಪ್ಪನ ಕಾಲದಿಂದ ಇದೇ ಊರು ನಮ್ಮದು. ಅಂದರೆ ನಮ್ಮ ಅಪ್ಪರೆಲ್ಲ ಅವಾಗ ಹಿಂದೆ ಗುಡ್ಡಕ್ಕೆ ದನ ಮೇಸಕ್ಕೆ ಬರ್ತಿದ್ರು. ಅವಾಗ ನಾವು ಸಣ್ಣ ಹುಡುಗರ ಶನಿವಾರ ಬಂದ ಶಾಲೆ ರಜೆ ಇತ್ತು. ಆವಾಗ ನಮ್ಗೊಂದು ಖುಷಿ, ಹುಡುಗರಲ್ಲ ಅಪ್ಪ ನಾವು ಬರ್ತೀವಿ ಗುಡ್ಡಕ್ಕೆ ಬಿಟ್ಟರೆ ಒಂದು ಅದೊಂದು ಖುಷಿಯಾಗಿ ಆವಾಗ ಈ ಗುಡ್ಡ ಎಲ್ಲ ತಿರುಗಿದ್ವಿ ನಾವು. ಈಗ ಪ್ರತಿಯೊಂದು ಗುಡ್ಡಕ್ಕೂ ಹೆಸರು ಉಂಟು. ಇದು ಆಗ ಯಾವುದಾದ್ರೂ ಪ್ರಾಣಿಗಳಿದ್ವು? ಎಲ್ಲ ಪ್ರಾಣಿ ಇದೆ. ಹುಲಿ ಇದೆ, ಚಿರತೆ ಇದೆ, ಜಿಂಕೆ ಇದೆ, ಮುಸಿಯ, ಮಂಗ, ಪ್ರತಿಯೊಂದು ಎಲ್ಲ ಅವ್ರೂರಿಗೆ ಕರಡಿ ಅವ್ರೂರಿಗೆ ನಾವು ಬಂದಲ್ಲ. ಈಗ ಪ್ರಾಣಿದೇ ಊರಲ್ಲ. ಈಗ ಪ್ರಾಣಿಗಳು ಯಾವುದು ಸಂಖ್ಯೆ ಕಮ್ಮಿ ಆಗಿದೆ ಈಗ? ಇಲ್ಲ ಕಮ್ಮಿ ಆಗಿ. ಈಗ ನಾವು ಜನ ನೋಡ ಬಂದಾಗ ಈಗ ಮೇಯ್ತಾ ಇರ್ತದ, ಹುಲ್ಲು ತಿಂತಾ ಇರ್ತದ. ಈಗ ನಮ್ಮ ಸೌಂಡ್ ಕೇಳಿ ಕೂಡ ಕಾಡಿಗೆ ಹೋಗ್ತದೆ. ನಾವು ಸಾಯಂಕಾಲ ವಾಪಸ್ ಹೋದ ಕೂಡಲೇ ಪೂರ ಗುಡ್ಡಕ್ಕೆ ಬರ್ತದೆ. ಹೌದೌದು. ಅಣ್ಣ, ನೀವು ಗೈಡಾಗಿ ಬಂದಾಗಿಂದ ಯಾರನ್ನ ಮಿಸ್ ಆಗಿದ್ದಾರಾ? ಮಧ್ಯೆ ಮಳೆಗಾಲ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ, ಒಂದು 4-5 ಜನ ಹುಡುಗರು. ಆದರೆ ಗೈಡು ಹಿಂದಕ್ಕೆ ಇದ್ದಾಗ ಕರ್ಕೊಂಡು ಹೋಗ್ಬಾರ್ದು, ಜಾರ್ತದ. ಅವಾಗ ಅವ್ರು ಹಿಂದ್ಗಡೆ ಕರ್ಕೊಂಡು ಹೋಗುವಾಗ ಮುಂದೆ ಹೋದರೂ ದಾರಿ ತಪ್ತದೆ. ಅಲ್ಲಿ ಆಗ ಫುಲ್ಲು ಪಾಗ ಹಿಡಿತದೆ. ಇಲ್ಲಿ ನೀವು ಇದನ್ನು ನಾವಿದೆಲ್ಲ ಕಾಣೋದಿಲ್ಲ. ಫುಲ್ಲು ಪಾಗ ಹಿಡ್ಕೊಂಡಾಗ ಅವ್ರಿಗೆ ದಾರಿ ತಪ್ತು. ನಾವು ಅಲ್ಲಿ ಗಾಡಿ ಹೆಚ್ಚಕ್ಕೆ ಹೋಗಿ ನೋಡುವಾಗ ಅಲ್ಲಿ ಜನ ಇಲ್ಲ. ಅದ್ರ ಮೇಲೆ ಎಲ್ಲ ಬಂದು ಹುಡುಕಿ ರಾತ್ರಿ ಸಿಕ್ಕಿದವರು. ರಾತ್ರಿ ಎಷ್ಟು ಗಂಟೆಗೆ ಸಿಕ್ಕರು ಅವರು? ಸಾಧಾರಣ 7-8 ಗಂಟೆ ಮೇಲೆ ಸಿಕ್ಕಿದ್ದಾರೆ ಅವರು. ಅಲ್ಲಿ ಇದ್ರಾಗೆಲ್ಲಿ ಬಂಡೆ ಫಾಲ್ಸ್ ಅಂತ ಅಲ್ಲೊಂತವ ತಪ್ಪಿದ್ರು. ನಿಮ್ಮ ಊರ ಬಗ್ಗೆ ಮತ್ತೆ ಏನಾದರೂ ವಿಶೇಷತೆ? ನಮ್ಮೂರ ಬಗ್ಗೆ ವಿಶೇಷತೆ ಇದೆ. ನಮ್ಮ ಊರೇ ಹೀಗೆ. ನಮ್ಮ ರೋಡ್ ನೋಡಿದ್ರಾ? ನಮ್ದೆಲ್ಲ ನಮ್ಮದು ತಾಲೂಕು ಬೆಳ್ತಂಗಡಿ, ನಮಗೆ ಮಲವಂತಿ ಗ್ರಾಮ. ನಮಗೆ ಡಿಸ್ಟಿಕ್ ಅಲ್ಲ ಮಂಗಳೂರು. ನಮಗೆ ಚಿಕ್ಕಮಗಳೂರಲ್ಲಿ ಯಾವ ಡಿಸ್ಟಿಕ್ ಇಲ್ಲ ನಮಗೆ. ನಮ್ಮ DC ಆಫೀಸಿಗೆ ಹೋಗ್ಬೇಕಾದ್ರೆ ಮಂಗಳೂರಿಗೆ ಹೋಗ್ಬೇಕು. ನಮ್ಮ ತಾಲೂಕು ಅವ್ರು ಬೆಳ್ತಂಗಡಿ ಈ ಕಡೆ ಆಯಿತು, ಉಜಿರೆ ಬೆಳ್ತಂಗಡಿ. ನಮ್ಮ ಪಂಚಾಯತ್ ಈ ಕಡೆ ದುಡಿಪೆ ಆಯಿತು. ನಾವು ಈ ಕಡೆ ಹೋಗ್ಬೇಕು, ಇಲ್ಲಿ ಬೆಳ್ತಂಗಡಿ ನಮ್ಮ ತಾಲೂಕಿಗೆ. ಈಗ ಜೀಪ್ ಅವ್ರು ಹೇಳ್ತಾ ಇದ್ರು ಅವ್ರ ಯೂನಿಯನಿಂದ ಅವರೇ ರಸ್ತೆ ಮಾಡ್ಕೊಂಡವ್ರೆ ಅಂತ. ಜೀಪ್ನವ್ರು ಹೇಳಿದ? ನಮ್ಮ ಗೌರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು? ಇಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆ ಯಾವುದೇ ಸವಲತ್ತಿಲ್ವಾ? ಇಲ್ಲ ನಮಗೆ. ಅವರು ಫಾರೆಸ್ಟ್ ಕೇಳಿ ಹೇಳ್ತಾರೆ, ನಮ್ಮ ಪಂಚಾಯತಿ ರೋಡ್ ಅಂತ ಹೇಳ್ತಾರೆ. ನಾವು ಕೊಡೋಕೆ ಬರೋದಿಲ್ಲ ಅಂತೇಳಿ ನಾವು ರೋಡೆಲ್ಲ ಮಾಡಿ, ಮತ್ತು ಮಳೆಗಾಲದಲ್ಲಿ ನಾವೇ ಸ್ವಂತ ರೋಡ್ ರಿಪೇರಿ ಮಾಡಿ ಸ್ವಲ್ಪ ಗಾಡಿಯರೆಲ್ಲ ಕೊಟ್ಟರು. ಗಾಡಿಯರ ನಾವೆಲ್ಲ ಸೇರ್ಕೊಂಡು ರೆಡಿ ಮಾಡಿದ್ವಿ. ಮೂರು ಪರಿಸ್ಥಿತಿ ಸ್ವಲ್ಪ ಚಿತ್ರದಾಗ ನೋಡ್ಕೊಂಡಿದ್ದೀವಿ. ಇವರು ನೀವು ಸ್ವಲ್ಪ ಹೊರಗಡೆ ಹೋಗೆಲ್ಲ ವ್ಯವಸ್ಥೆ ಮಾಡಿ, ದುಡ್ಡಿಗೆಲ್ಲ ರೋಡಿನ ವ್ಯವಸ್ಥೆ ಒಂದು ಹುಡುಗರೆಲ್ಲ ಸೇರಿ. ಅದೇ ನಾನು ಇದನ್ನು ಯೂಟ್ಯೂಬಲ್ಲಿ ಹಾಕ್ತೀನಿ. ಆಯ್ತು. ನಮ್ಮದು ನೀವು ಏನು ಸರ್ಕಾರಕ್ಕೆ ಮನವಿ ಮಾಡಿದಾಗ ಅವ್ರೇನು ಹೇಳಿಲ್ವಾ? ಸರ್ಕಾರ ಮನವಿ ಮಾಡಿದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್ಕಾರದಾಗಿ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಪಂಚಾಯತಿಲಿ ಹೇಳ್ತಾರೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಓಟ್ ಕೇಳೋಕೆ ಮಾತ್ರ ಬರ್ತಾರೆ. ಓಟ್ ಹಾಕೋಕೆ ನಾವು ಬೇಕು. ನಿಮ್ಮ ಊರಲ್ಲಿ ಸುಮಾರು ಎಷ್ಟು ಓಟ್ಗಳಿದಾವೆ ಅಂದಾಜು? ನಮ್ಮೂರಲ್ಲಿ ಕಮ್ಮಿ ಅಂದರೆ 1-2,000 ಓಟ್ ಇದೆ. ಅಂದರೆ ನಮ್ಮ ಊರು ಮತ್ತು ನಮ್ಮದು ತಾಲೂಕು ಪಂಚಾಯತಿ ಐತೆ. ನಮ್ಮ ಪಂಚಾಯತಿ ಇಷ್ಟು ಬೂತ್ ಅಂತಿದೆ. ಆ ಬೂತಿಗೆ ಜಾಸ್ತಿ ಓಟ್ ಆಗ್ತದೆ. ಬಡಮನೆ, ಉಕ್ಕಡ, ಎಳ್ನೀರು, ಗುತ್ತಡಕ, ಕೊರೆಕಲ್, ಇಷ್ಟು ಮನೆ ಓಟ ಇದೆ. ಆ ಓಟು ಹಾಕಿ ಭಾರಿ ವರ್ಷದಿಂದ ನೋಡಿದ್ವಿ. ಇಲ್ಲಿ ಹೆಬ್ಬಾವು ಆ ಥರ ಯಾವುದು ಹಾವುಗಳಿಲ್ವಾ? ಹೆಬ್ಬಾವೆಲ್ಲ ಉಂಟು ಕಾಡಲ್ಲಿ. ಅದರಲ್ಲಿ ಅದೇ ಮಧ್ಯೆ ಕಾಣಲ್ಲಿ ನೇತಾತಿ ಉಂಟು. ಉಂಟಲ್ಲ ಅಲ್ಲೇ ಮಧ್ಯೆ ಕಾಣ, ಅಲ್ಲಿ ಮುಂದೆ ಇಲ್ಲ ನೀವು ಎಂಟ್ರಿ ನೀವು ಹೋದ್ರೆ ನಿಮಗೆ ಬರೋಕ್ಕಲ್ಲ. ಜಿಗಳೆ ಕಾಡಲ್ಲ, ನಿಮಗೆ ತೆಗಿಯೋಕ್ಕೆ ಆಗಲ್ಲ. ನಿಮ್ಗೆ ಎಳ್ಕೊಂಡು ಹೋಗ್ತವೆ. ಅಂದರೆ ಸೀಳ್ನಾಯಿಗಳು ಉಂಟಾ ಇಲ್ಲಿ? ಸೀಳ್ನಾಯಿ ಇದೆ, ಕಡುವು ಇದೆ, ಜಿಂಕಿ ಇದೆ, ಕರಡಿ ಇದೆ, ಹುಲಿ ಇದೆ, ಎಲ್ಲ ಪ್ರಾಣಿ ಅವ್ರದ್ದೇ ಊರು. ನಾವು ಬಂದಿದ್ದೀಗ ಪ್ರಾಣಿ ಊರಿಗೆ. ಈಗ ನಾವು ಬಂದು ಕೂಡ ಸ್ವಲ್ಪ ಹೆದರಿಕೆ ಆಗಿ ಕಾಡಿಗೆ ಹೋಗಿದ್ದೇವೆ. ಚಳಿಗಾಲದಲ್ಲಿ ಇನ್ನೂ ಮಂಜು ಫುಲ್ಲು ಕವರ್ ಆಗಿರುತ್ತಲ್ಲ. ಫಸ್ಟು ಮಳೆಗಾಲದಲ್ಲಿ ನಿಮಗೆ ಜೂನ್ ಜುಲೈ ಮಳೆ ಶುರು ಆಗ್ತದಲ್ಲ, ಆವಾಗ ಇಲ್ಲಿಂದ ಈ ಅಣ್ಣ ಇದ್ದಾರಲ್ಲ ಅಲ್ಲಿ ಅಷ್ಟು ಕಾಣೋದಿಲ್ಲ, ಕಾಣಿಸೋದಿಲ್ಲ. ಅದ್ಮೇಲೆ ಮಧ್ಯ ಮಳೆ ಸ್ವಲ್ಪ ಕಮ್ಮಿ ಆಗಿರ್ತದೆ. ಪುನಃ 2ನೇ ಅಕ್ಟೋಬರ್ ತಿಂಗಳು ಪುನಃ ಶುರು ಆಗುತ್ತೆ. ಆವಾಗ ಒಂದು ಥರ ಹಿಡಿತದೆ. ಲಾಸ್ಟ್ ಇನ್ನು ನಾಡ್ದುವರೆಗೆ ಇರ್ತದೆ ಇದು. ನೋಡಿ ನೀವು ನೋಡಿ, ಮೊಬೈಲ್ ಎಲ್ಲ ಬರ್ತದೆ ನೋಡಿ. ಆಗ ಇವು ಇದೇ ಗುಡ್ಡ ಮುಂದೆ ಹೋಗಿ ಸಿಗ್ತದೆ ಇದರಲ್ಲಿ ಇವತ್ತಿಗೆ ಪಟ. ಇಲ್ಲಿ ದನಕರಗಳೆಲ್ಲ ಮಿಸ್ ಆಗಿದಾವಲ್ಲ ಸುಮಾರು? ದನಕರ ಎಲ್ಲ ಮಿಸ್ ಆಗ್ತದೆ. ಹಿಂದೆಲ್ಲ ಭಾರಿ ಜವಾಬ್ದಾರಿಯಲ್ಲಿ ಮೇಸಕ್ಕೆ ಕೊಡ್ತಿದ್ರು.
ಬಿಟ್ಟು ಹೊಡಿತಾರೆ ಅಂದ್ರೆ ಹುಲಿ ತಿಂತದೆ ಬರ್ತದೆ. ಹಾಂ ಈಗ ಅದೇ ಮೇಲ್ಕೊಂಡೆಲ್ಲ ಬರ್ತದೆ. ಈಗ ಹೆಚ್ಚಿಗೆ ಅಲ್ಲ, ಮನೇಲಿ 1 2 ಹಾಂ ಅಷ್ಟೇ. ಒಂದು ಸುಮಾರು ಮನೇಲಿ 30 40. ಹಾಂ ಈಗ ನಾವಲ್ಲ ಹಿಂದ್ಗಡೆ ಬಂದಿವಲ್ಲ, ಹಾಂ ಹಾಂ ಆ ದಾರಿ ಜನನೇ ಮಾಡಿದ್ದು. ಮನೇಲಿ 30 ಜನ ಮಾಡಿದ್ದು. ಡೈರಿ ಹತ್ರ ಆಗುತ್ತಾ ಅಲ್ಲಿನ ಡೈರಿ ದೂರ ಇದೆ ನಿಮಗೆ? ಹಾಲೆಲ್ಲ ಮಾರಲಿಕ್ಕಿಲ್ಲ ಈಗ, ಇಲ್ಲಿ ಮಾರ್ಲಿಕ್ಕಿಲ್ಲ ಇಲ್ಲ ಇಲ್ಲ, ಖರ್ಚಿಗೆ ಮಾತ್ರ. ಹಾಂ ಹೌದು. ಈ ಅಣ್ಣ ನಿಂತ್ಕೊಂಡ್ರೆ ಬರ್ತೀವಿ. ಗೈಡು ತಮಗಾದ ಅನುಭವಗಳನ್ನೆಲ್ಲ ಹೇಳ್ತಾ ಇದ್ರು. ತಮ್ಮ ಊರಿನ ಮೂಲ ಸೌಕರ್ಯಗಳ ಕೊರತೆ ಬಗ್ಗೆ ಅವರು ಹೇಳಿದರು. ಮತ್ತು ಇನ್ನು ಏನೆಲ್ಲ ಹೇಳುತ್ತಾರೆ ನೋಡೋಣ ಬನ್ನಿ. ಸರಿ ಬನ್ನಿ ಮತ್ತೆ ಗೈಡ್ನ ಹೋಗಿ ಮಾತಾಡ್ಸೋಣ. ಗೈಡ್ ಏನು ಹೇಳ್ತಾರೆ ನೋಡೋಣ. ಅಣ್ಣ ದಿನಕ್ಕೆ ಎಷ್ಟು ಕಿಲೋಮೀಟ್ರ್ ನಡೀತೀರಾ? ಹಾಂ ನಾವು ಲೆಕ್ಕ ಇಲ್ಲ. ನಾವು ಇಲ್ಲಿ ನಡಿತೀವಿ, ಮನೇಲಿ ಕೆಲಸ ಮಾಡ್ತೀವಿ. ಹಾಂ ದನ ಇದೆ, ಹಸು ಇದೆ, ಕರು ಇದೆ, ಹುಲ್ಲಾಗಬೇಕು. ಹಾಂ ಹಾಂ ಬೆಳಗ್ಗೆ 5 ಗಂಟೆಗೆ ಇದ್ದಿದ್ದೀನಿ, 4 ಗಂಟೆಗೆ. ಹಾಂ 4 ಗಂಟೆಗೆ ಎದ್ದು 2 ಹೊರೆ ಹುಲ್ಲು ಕೊಯ್ದು ಹಾಂ ಇಲ್ಲಿಗೆ ಚೆಕ್ ಪೋಸ್ಟಿಗೆ ಬಂದಿದ್ದೀನಿ. ಹಾಂ ಇಲ್ಲಿಂದ ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದೀನಿ ಈಗ. ಹಾಂ ಹಾಂ ಇನ್ನು ನೀವು ಎಷ್ಟೊತ್ತಿಗೆ ವಾಪಸ್ ಬರ್ತೀರಾ ಗೊತ್ತಿಲ್ಲ. ಹಸುಗಳಿಗೆ ಮೇವೆಲ್ಲ ಇಲ್ಲಿಂದ ತೊಗೊಂಡು ಹೋಗ್ತೀರಾ ಹೇಗೆ? ಇಲ್ಲಿಂದ ಆ ಕಡೆ ನಮ್ಮ ತೋಟದಲ್ಲಿ ಹುಲ್ಲು ಉಂಟು, ಹಾಂ ಹಾಂ ಆ ಕಡೆ ಹುಲ್ಲು ಕೊಯ್ತೀವಿ. ಹಾಂ 4 ಎತ್ತಿದೆ, 1 ಹಸು ಇದೆ, 1 ಕರು ಇದೆ, 1 ಹಿಂದೂ ದನ ಇದೆ ಹಾಂ ಮನೆಯಲ್ಲಿ. ತೋಟದಲ್ಲಿ ಯಾವ ಬೆಳೆ ಹಾಕಿದ್ದೀರಾ? ಬೆಳೆಯಲ್ಲಿ ಅಡಿಕೆ, ಕಾಫಿ, ಹಾಂ ಹಾಂ ಭತ್ತ, ಹಾಂ ಆಮೇಲೆ ಮೆಣಸು ಎಲ್ಲ ಹಾಕಿದ್ದೀವಿ. ಗದ್ದೆ ಮಾಡಿದ್ದೀವಿ. ಹಾಂ ಹಾಂ ಭತ್ತವ ವರ್ಷಕ್ಕೆ ಎಷ್ಟು ಆದಾಯ ಉಂಟು ಅದರಲ್ಲಿ? ಎಲ್ಲ ವರ್ಷಕ್ಕೊಂದು 4-5 ಲಕ್ಷ ಉಂಟು. ಹಾಂ ಹಾಂ. ನಿಮ್ದು ಯಾವ ಊರಣ್ಣ? ನಮ್ಮದು ಬೆಂಗಳೂರೇ. ಕಳೆದ ಒಂದು ವೀಡಿಯೋದಲ್ಲಿ ಮೇಲ್ಗಡೆ ವ್ಯೂ ತೋರಿಸಿರಲಿಲ್ಲ. ಈ ವಿಡಿಯೋದಲ್ಲಿ ವ್ಯೂ ತೋರಿಸ್ತಾ ಇದೆ ನೋಡಿ ಮೇಲ್ಗಡೆ ಹೇಗಿದೆ ಅಂತ. ನಮ್ಮ ಡ್ಯೂಡಿ ಹೇಳಿದ್ರು ಹೋದ ವೀಡಿಯೋದಲ್ಲಿ ನೀನೇನು ವ್ಯೂವೇ ತೋರಿಸಿಲ್ಲ, ಮೇಲೆ ಬರೀ ಮುಖಾನೇ ಕಾಣ್ತಾ ಇತ್ತು ನಿಂದು ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ರು ನೋಡಿ ಮೇಲ್ಗಡೆಯಿಂದ ವ್ಯೂ ಹೀಗಿರುತ್ತೆ ಫೋಟೋ ಶೂಟ್ ಮಾಡಿದಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.